ನಮ್ಮ ಸುಖಿ ಭವ ಚಿತ್ರವನ್ನು ಹರಿಸೋದಕ್ಕೆ ಬಂದಂತ ಸಿನಿಮಾ ಪ್ರೇಮಿಗಳಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಸ್ವಾಗತ. ಇದೇ 6ನೇ ತಾರೀಕು ನಮ್ಮ ಸುಖಿ ಭವ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಇವತ್ತು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿ ಅದನ್ನ ಬಿಡುಗಡೆ ಹಂತದವರೆಗೂ ತರೋದೇ ಒಂದು ಸವಾಲಿನ ಕೆಲಸ. ಯಾಕಂದ್ರೆ ನಮ್ಮ ಉಮಾವತಿ ಗೌಡ ಸರ್ ಹೇಳಿದ್ರು, ಯಾಕಂದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ಹಾಕೊಂಡು ಅನುಭವ ಆಗಿರ್ಬೋದು. ಬಟ್ ದೊಡ್ಡ ಸ್ಟಾರ್ ಹಾಕೊಂಡ್ರು ಅದೇ ಅನುಭವ, ಹೊಸಬ್ರು ಬಂದ್ರು ಅದೇ ಅನುಭವ. ಸಿನಿಮಾನೇ. ಸೊ ಆ ಅನುಭವ ಎಲ್ಲರಿಗೂ ಒಂಥರ ಅವರ ಇಷ್ಟವಾದ ಕನಸಿನ ಚಿತ್ರ ಒಂದು ಹಂತಕ್ಕೆ ಬಂದು ರಿಲೀಸ್ ಬಿಡುಗಡೆ ಆಗುವ ಸಂದರ್ಭ ಬಂದಾಗ ಆಗುವಂಥ ಸಂತೋಷ ಅಷ್ಟಿಷ್ಟಲ್ಲ. ಸೊ ಹಾಗಾಗಿ ಅವರ ಅನುಭವದ ಮಾತಿನ ಜೊತೆಗೆ ಅವ್ರಿಗೆ ಎಷ್ಟು ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ ಆಗ್ತಾ ಇತ್ತು ಅದೇ ಸಂತೋಷ ಇವತ್ತು ನಮ್ಮ ಸಂತೋಷವೂ ಆಗ್ತಾ ಇದೆ, ನಮ್ಮ ರಾಜೇಶ್ ಅವ್ರಿಗೂ ಆಗ್ತಾ ಇದೆ. ಯಾಕೆಂದ್ರೆ ಮೊದಲನೇ ಅಟೆಂಪ್ಟ್ ಇಬ್ಬರು ಕೂಡ ಪ್ರಥಮ ಬಾರಿಗೆ ಒಂದು ಸಿನಿಮಾವನ್ನ, ಅವರ ಕನಸನ್ನ ಎಲ್ಲ ರೀತಿ ಕಷ್ಟಪಟ್ಟು ಅದನ್ನ ತೆರೆ ಮೇಲೆ ತರಬೇಕು ಅಂತ ಹೇಳಿ ಛಲ ಬಿಡ್ಲಿಲ್ಲ. ಬಹಳ ಉತ್ತಮವಾಗಿ ಸಿನಿಮಾವನ್ನ ಒಂದು ಬೆಳ್ಳಿ ತೆರೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟು ಇಲ್ಲಿಗೆ ಬಂದಿದ್ದಾರೆ. ಜೊತೆಗೆ ಈ ಚಿತ್ರಕ್ಕೆ ನಮ್ಮ ಮಂಜುನಾಥ್ ನಾಯಕ್ ಅವರ ಅದ್ಭುತವಾದ ಛಾಯಾಗ್ರಹಣ, ಜೊತೆಗೆ ಈ ಸಿನಿಮಾದಲ್ಲಿ ಹೊಸದಾಗಿ ಈಗ ತಾನೇ ಕಾಲಿಟ್ಟಿರುವಂತ ನಮ್ಮ ಮಹೇಂದರ್ ಹೀರೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಮಹೇಂದರ್, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಸೊ ಸಿನಿಮಾ ಯಾವಾಗಲೂ ಹಾಗೆ ಉಮಾಪತಿ ಸರ್ ಹೇಳಿದಂಗೆ ಜನ ಬರೋದು ಕಡಿಮೆ ಆಗಿದೆ. ಯಾಕಂದ್ರೆ ಆಂಡ್ರಾಯ್ಡು, ಮೊಬೈಲು, ಸ್ಮಾರ್ಟ್ ಫೋನ್ಸು ಎಲ್ಲ ಕೈಲಿ ಇದ್ದೇ ಇರುತ್ತೆ. ಎಂಟರ್ಟೈನ್ಮೆಂಟ್ ಅಲ್ಲೇ ಜಾಸ್ತಿ ಆಗ್ಬಿಟ್ಟಿದೆ. ಸಿನಿಮಾ ಬರೋ ಸಮಯವನ್ನ ಅವ್ನು ಎಲ್ಲಿ ಕಳೀತಿದ್ದಾನೆ ಅಂತಂದ್ರೆ, ಒಂದು ಬಾತ್ರೂಮ್ ಅಲ್ಲಿ ಕಮೋಡ್ ಮೇಲೆ ಕೂತ್ಕೊಂಡು 2 hours ಅಲ್ಲೇ ಕಳೆದು ಬಿಡ್ತಾನೆ. ಅಲ್ಲೇ ಹೋಗುತ್ತೆ ಆ 2 hours. ಅಲ್ಲೇನೋ ಅದ ಇನ್ಸ್ಟಾಗ್ರಾಮ್ ಅಲ್ಲಿ ಕಮಂಗಿಗಳು, ತಂಪಿಂಡಗಳು ಯಾವ್ಯಾವ ಹೆಂಗೋ ಕುಣಿತಾ ಇರ್ತಾವೆ, ಅದನ್ನ ನೋಡ್ಕೊಂಡು ಏನ್ ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಒಬ್ಬ ನಿರ್ದೇಶಕ ಒಂದು ಒಳ್ಳೆ ಕಥೆಯನ್ನ ಸೃಷ್ಟಿ ಮಾಡಿ ಅವನ ತಂದೆ ತಾಯಿಯ ಪ್ರೀತಿನೋ ಅಥವಾ ಒಂದು ಪ್ರೇಮಿಗಳ ಬಗ್ಗೆ ಇರುವಂಥದ್ದು ಅಥವಾ ಒಂದು ಕುಟುಂಬದ ಬಗ್ಗೆ ಇರುವಂಥದ್ದು ಎಂತೆಂಥ ಕಥೆಗಳನ್ನ ಅವರು ಸೃಷ್ಟಿ ಮಾಡಿ ಅದನ್ನ ತೆರೆ ಮೇಲೆ ತರಬೇಕು, ಅದ್ರ ಮೂಲಕ ಮೆಸೇಜ್ ಕೊಡಬೇಕು ಜನರಿಗೆ ಅಂತ ಹೇಳಿ ಅದನ್ನ ಬೆಳ್ಳಿ ತೆರೆ ಮೇಲೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟು ಬರೆದಿರ್ತಾರೆ ಮತ್ತು ತಂದಿರ್ತಾರೆ. ಅದನ್ನು ಚಿಕ್ಕದಾದ ಒಂದು ಮೊಬೈಲಲ್ಲಿ ನೋಡ್ಕೊಂಡು ಏನು ಆನಂದ ಪಡ್ತೀವಿ. ಎಲ್ಲಿವರೆಗೆ ಇದು ಆಗಲ್ಲ, ಒಂದು ಸ್ವಲ್ಪ ದಿನ ಅದು ಕೂಡ ಬೋರ್ ಆಗುತ್ತೆ. ಬಟ್ ಬೆಳ್ಳಿ ತೆರೆ ಯಾವತ್ತೂ ಶಾಶ್ವತ, ಅದು ನಿಮ್ಮ ಆಶೀರ್ವಾದ ಇರೋವರೆಗೂ. ಅಣ್ಣವರೇ ಹೇಳಿದ್ದಾರೆ ಆ ಮಾತನ್ನ, ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ ಅವತ್ತೇ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಅಲ್ಟಿಮೇಟ್ ಆಗಿ ಬೆಳ್ಳಿ ತೆರೆಯೇ ನಿಮ್ಗೆ ಸುಖವನ್ನು ಕೊಡುವಂಥದ್ದು. ಸೊ ಹಾಗಾಗಿ ಫೋನ್ಗೆ ಮೊರೆ ಹೋಗ್ಬೇಡಿ, ಅಲ್ಲೂ ಬರುವಂತ ಎಂಟರ್ಟೈನ್ಮೆಂಟ್ ನೋಡಿ, ಬೇಡ ಅಂತಲ್ಲ. ಕೆಲವರು ಟ್ಯಾಲೆಂಟೆಡ್ ಇರೋರು ಇರ್ತಾರೆ, ಅದನ್ನ ಚೆನ್ನಾಗೂ ಇರುತ್ತೆ. ಕೆಲವು ಸರಿ 1-2-3 ಸೆಕೆಂಡ್ಗಳಲ್ಲಿ ಬೇಡ ಅಂತ ಹೇಳಲ್ಲ. ಬಟ್ ಅದನ್ನೇ ಅಲ್ಲೇ ಎಂಟರ್ಟೈನ್ಮೆಂಟ್ ನಾವು ಮನೋರಂಜನೆ ತಗೋತೀವಿ ಅಂತ ಹೇಳಿದ್ರೆ ಇದೊಂದು ಉದ್ಯಮ, ಚಿತ್ರರಂಗ ಒಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬಾ ಜನ ಇದನ್ನೇ ನಂಬ್ಕೊಂಡು ಸಂಸಾರ ಮಾಡ್ತಿದ್ದಾರೆ. ತಾಂತ್ರಿಕ ವರ್ಗದವರಿರ್ಬೋದು, ನಟ ನಟಿಯರಿರ್ಬೋದು, ಅಥವಾ ನಿರ್ದೇಶಕರು, ಎಷ್ಟು ಜನ ಇದ್ದಾರೆ, ಥಿಯೇಟರ್ನ ಕಾರ್ಮಿಕರಿರ್ಬೋದು, ಮಾಲೀಕರಿರ್ಬೋದು. ಇದೊಂದು ಉದ್ಯಮವಾಗಿ ದೊಡ್ಡದಾಗಿ ಬೆಳೆದಿತ್ತು. ಆ ಸುವರ್ಣ ಯುಗದಲ್ಲೇ ನಾವು ಸಿನಿಮಾರಂಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ಬಂದಿದ್ದು. ಈಗ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಅದ್ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಕಾರಣ ನಿಮ್ಗೆಲ್ಲ ಗೊತ್ತೇ ಇದೆ, ಹೀರೋಗಳ ಕೊರತೆ, ನಾಯಕರ ಕೊರತೆ. ಮೊನ್ನೆ ತೆಲುಗುನಲ್ಲಿ ಚಿರಂಜೀವಿ ಸರ್ದು ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತಂದ್ರೆ ಅದ್ ನೋಡಿ ನಮ್ಗೆ ಖುಷಿ ಪಡ್ಬೇಕು, ಹೊಟ್ಟೆ ಕಿಚ್ಚು ಪಡ್ಬೇಕು ಗೊತ್ತಾಗಿಲ್ಲ. ಯಾಕೆಂತಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೀರೋಗಳ ಕೊರತೆ ಆಗಿದೆಯಲ್ಲ, ನಾಯಕ ನಟರ ಕೊರತೆ ಆಗಿದೆಯಲ್ಲ. ಒಂದು ಕ್ರೌಡ್ ಫುಲ್ ಮಾಡುವಂತ ನಟರುಗಳು ಕಮ್ಮಿ ಆಗ್ತಾ ಇದಾರಲ್ಲ. ಯಾರಿಗೂ ಏನು ಆಸೆ ಇಲ್ವಾ, ಆಕಾಂಕ್ಷೆ ಇಲ್ವಾ, ಅಥವಾ ಇಂಟ್ರೆಸ್ಟ್ ಇಲ್ವಾ, ಏನು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ. ಬಟ್ ಜನಗಳು ಅಲ್ಟಿಮೇಟ್ ಆಗಿ ಚಿತ್ರರಂಗ ಉದ್ಯಮವನ್ನ ಉಳಿಸ್ಬೇಕು ಬೇಡುವಂತ ತೀರ್ಮಾನ ಮಾಡಬೇಕು. ಖಂಡಿತವಾಗ್ಲೂ ನಮ್ಮ ಕನ್ನಡ ಜೊತೆ ಬಗ್ಗೆ ಆ ಒಂದು ಅಪಾರ ವಿಶ್ವಾಸವಿದೆ. ಯಾಕೆಂದ್ರೆ ಒಳ್ಳೆ ಸಿನಿಮಾವನ್ನ, ಒಳ್ಳೆ ಕಂಟೆಂಟ್ ಇದ್ದಂತ ಸಿನಿಮಾವನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಹಾಗಾಗಿ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಕಲಾವಿದರನ್ನಾಗ್ಲಿ, ತಂತ್ರಜ್ಞರಾಗ್ಲಿ ಎಲ್ಲರನ್ನೂ ಉತ್ತೇಜಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ಇದೇ 6ನೇ ತಾರೀಕು ಬಿಡುಗಡೆ ಆಗಿರೋದು ಅಂತ
ಸುಖೀ ಭವ ಅಂತ ಒಂದೊಳ್ಳೆ ಟೈಟಲ್ ಇಟ್ಕೊಂಡು ಬರ್ತಿರುವಂಥ ಈ ಸಿನಿಮಾಕ್ಕೆ ನಮ್ಮ ಇಡೀ ಕನ್ನಡ ಜನತೆ, ನಮ್ಮ ತಂಡಕ್ಕೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸುಖೀ ಭವ ಅಂತ ಹೇಳ್ಬಿಟ್ರೆ ಸಾಕು ಈ ಸಿನಿಮಾ ನೋಡೋದ್ರ ಮುಖಾಂತರ. ಸೊ ದಯವಿಟ್ಟು 6ನೇ ತಾರೀಕಿಂದ ನಮ್ಮ ಸಿನಿಮಾವನ್ನು ಥಿಯೇಟ್ರಲ್ಲೇ ಬಂದು ನೋಡಿ. ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ, ಅವರಿಗೆಲ್ಲ ಆಶೀರ್ವಾದ ಮಾಡಿ. ಹೊಸದಾಗಿ ಅಟೆಂಡ್ ಮಾಡಿರುವಂಥ ನಮ್ಮ ನಿರ್ದೇಶಕ ರಾಜೇಶ್ ಅವರಿಗೆ ಆಶೀರ್ವಾದ ಮಾಡಿ, ಸಂತೋಷ್ ಅವರಿಗೆ ಆಶೀರ್ವಾದ ಮಾಡಿ. ಇದೊಂದು ಸಿನಿಮಾ ಗೆದ್ರೆ ಅವ್ರು ಇನ್ನೂ ಒಂದು 5 ಸಿನಿಮಾ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಆಶೀರ್ವಾದ ಬಹಳ ಮುಖ್ಯ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.